ಈಗ ಸಡನ್ ವೇವ್ ಬಂದ್ರೆ ತುಂಬಾ ವಾಟರ್ ಬಂದ್ರೆ ಏನ್ ಮಾಡೋದು? ಒಬ್ಬ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲಿ ಅಲ್ವಾ? ಹಾಯ್ ಗಾಯ್ಸ್, ಸ್ವಲ್ಪ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ಒಂದು ಶಾರ್ಟ್ ಬ್ರೇಕ್ ತಗೊಂಡು ಇವಾಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ. ನನ್ನ ಬೆಸ್ಟ್ ಫ್ರೆಂಡ್ ಮನೆಗೆ. ಅಲ್ಲಿಂದ ನನ್ನ ಬೆಸ್ಟ್ ಫ್ರೆಂಡ್ ಕರ್ಕೊಂಡು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗ್ತೀವಿ ಅಲ್ವಾ? ಅನಿಲ್ ಫ್ರೆಶ್ ಅಪ್ ಆಗಿಲ್ಲ. ಅನಿಲ್ ನಾನು ನೈಟ್ ಶಿಫ್ಟ್ ಎಲ್ಲ ಮಾಡಿದೆ, ಫುಲ್ ಬೇಸತ್ತೋಗಿದೆ. ಈ ಸರಿ ಮ್ಯಾಂಗ್ಳೂರಲ್ಲಿ ಏನ್ ಚೇಂಜಸ್ ನಾನು ನೋಡಿರೋದು ಅಂತಂದ್ರೆ, ಪ್ರತಿ ಸತಿ ಬಂದಿದ್ದಕ್ಕೂ ಈ ಸರಿ ಬಂದಿದ್ದಕ್ಕೂ ಅಂದ್ರೆ, ಪ್ರತಿ ಸತಿ ಬಂದಾಗ ಮ್ಯಾಂಗ್ಳೂರ್ ಎಂಟ್ರಾದ್ವಿ ಅಂದಿದ್ದೆ ತುಂಬಾ ಅದೊಂದು ಹಬೆಗಾಳಿ ಇರುತ್ತಲ್ಲ, ಹ್ಯೂಮಿಡಿಟಿ ಯಾವಾಗ್ಲೂ ಅದು ತುಂಬಾ ಆಗ್ತಿತ್ತು, ಸ್ವೆಟ್ ಆಗ್ತಿತ್ತು, ಫೇಸ್ ಶೆಕೆನೇ ತಡೆಯೋಕ್ಕಾಗ್ತಿರ್ಲಿಲ್ಲ. ಕರಾವಳಿ ಹಂಗೆ ಅಲ್ವಾ? ಬಟ್ ಈ ಸರಿ ಮಾನ್ಸೂನ್ ಸ್ಟಾರ್ಟ್ ಆಗಿದೆಯಲ್ಲ, ಮತ್ತೆ ಮಳೆ, ಇವಾಗ ಬಿಸಿಲು ಇದೆ ನೋಡಿ, ಒಂದ್ 5 ನಿಮಿಷ ಬಿಟ್ಟು ನೋಡಿದ್ರೆ ಮಳೆ, ಆ ತರ ಇದೆ ಮಾನ್ಸೂನ್ ಆಗಿರೋದಕ್ಕೆ. ಮತ್ತೆ ಆರೆಂಜ್ ಅಲರ್ಟ್ ಇದೆ, ಕೆಲವೊಂದು ಪ್ಲೇಸ್ ರೆಡ್ ಅಲರ್ಟ್ ಕೂಡ ಆಗಿದೆ. ಸೊ ಮಾನ್ಸೂನ್ ಮತ್ತೆ ಆ ರೈನ್ ಎಫೆಕ್ಟ್ ಇಂದ ಅದು ಹಬೆಗಾಳಿ ಆಕ್ಚುಲಿ ಗೊತ್ತೇ ಆಗ್ತಿಲ್ಲ, ಎಲ್ಲೋ ಒಂದ್ ಸ್ವಲ್ಪ 5% ಅಷ್ಟೇ ಗೊತ್ತಾಗ್ತಿರೋದು. ಇಲ್ಲಾಂದ್ರೆ ಸೀರಿಯಸ್ಲಿ ಕಾರಲ್ಲಿ ಕುತ್ಕೊಂಡು AC ಹಾಕೊಂಡ್ರು, ವಿಂಡೋ ಓಪನ್ ಮಾಡಿದ್ರು, ಅದು ಹಬೆಗಾಳಿ ಮಂಗಳೂರು ಅವ್ರು ಅಲ್ಲದೆ ಬೇರೆಯವ್ರು ನಮ್ಗೆ ಬಂದ್ರೆ ನಮ್ಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಗ್ತಿತ್ತು. ಈ ಸತಿ ಏನೋ ತುಂಬಾ ಚೆನ್ನಾಗಿ ಒಂಥರ ಹಬೆಗಾಳಿ ಇಲ್ಲದೆ ನನ್ಗೇನೆ ಒಂಥರ ಚೆನ್ನಾಗಿ ಅನಿಸ್ತೆ. ತುಂಬಾ ಹೊತ್ತಾಯ್ತು ಉಡುಪಿ ಬಂದಿಲ್ಲ. ಇನ್ನೊಂದು 15 ಕಿಲೋಮೀಟರ್ಸ್ ಇದೆ. ಇವ್ರ ಫ್ರೆಂಡ್ ಮನೆಗೆ ಅಲ್ಲೋಗಿ ಒಂದು ಹಾಫ್ ಅನ್ ಅವರ್ ಪಕ್ಷೋದಿ ಮಾಡಿ. ಫ್ರೆಂಡ್ ಅಂದ್ರೆ ಒಂದು ಮೋರ್ ದ್ಯಾನ್ 20 years. ನಾನ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುವಾಗ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ಗೊತ್ತಿದ್ದ ಫ್ರೆಂಡ್ ಆಗಿದ್ದು. ಫ್ರೆಂಡ್ ಬೆಸ್ಟ್ ಫ್ರೆಂಡ್ 20 years ಅಂದ್ರೆ 7 ಏಜ್ ಅಲ್ಲ, 7ಗಿಂತ ಒಂದು 15-20 years ದೊಡ್ಡವರು. ಹೌದೌದು. ನಾನ್ ಮೀಟ್ ಆದಾಗ ಅವ್ರಿಗೆ ಆಲ್ರೆಡಿ ಮದ್ವೆ ಆಗಿ 2 ಮಕ್ಳು, 1 ಮಗು ಅಲ್ಲ 2 ಮಕ್ಳು. ಬಟ್ ಶಿ ಲುಕ್ಸ್ ಯಂಗ್. ಶಿ ಇಸ್ ಮೈ ಯಂಗ್ ಓಲ್ಡ್ ಫ್ರೆಂಡ್. ನಾಟ್ ಓಲ್ಡ್ ಬಟ್ ಯಂಗ್, ಬಟ್ ಶಿ ಇಸ್ ಓಲ್ಡರ್ ದನ್ ಮೀ. ಟ್ರೈನಲ್ಲಿ ಉಡುಪಿಗೆ ಬಂದು ತಲುಪಿದೀವಿ ಆಫ್ಟರ್ ಲಾಂಗ್ ಜರ್ನಿ. She is my friend. ತುಂಬಾ ಬಿಸಿಲಿದೆ. ಅನಿಲ್ನ ಬಿಟ್ಬಿಟ್ಟು ನಾವು ಹೋಗ್ತಾರೆ. ನಾನು ಕೂಡ. ಆಂಟಿ ಹೇಗ ಅನ್ಸ್ತಿದೆ ನಾವು ಬಂದಿರೋದು? ತುಂಬಾ ಖುಷಿ. ಇಲ್ಲಿ ಎಷ್ಟು ಚೆನ್ನಾಗಿ ಪಾರಿವಾಳ ಆಯ್ತು. ನಾವು ಊಟನೇ ಮಾಡೋಣ ಫಸ್ಟ್. ಊಟ ಅಲ್ಲ, ದರ್ಶನ ಮಾಡ್ಕೊಂಡು. ಏನೋ ಇಲ್ಲೆಲ್ಲ ರೆನೋವೇಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹ್ಯಾಪಿ, ಯಾಕಂದ್ರೆ 6 months ಮೇಲೆ ಆಯ್ತಲ್ಲ ಬಂದಿಲ್ಲ. ಹೌದು, ಇಟ್ಸ್ ಸಚ್ ಅ ಹ್ಯಾಪಿ ಪ್ಲೇಸ್ ಆಕ್ಚುಲಿ. ಅದು ರಾಂಗ್ ರೂಟ್, ಅದು ಮೇಲ್ಗಡೆಯಿಂದ ಬರಬೇಕು, ಮತ್ತೆ ವಾಪಸ್ ಹೋಗ್ತಾ ಇರೋದು. ಏನೇನಾಗುತ್ತೆ ಆಂಟಿ ಇಲ್ಲಿ? ಭಜನೆಯ ಭಗವದ್ಗೀತೆ ಪ್ರವಚನ. ಫೋನ್ ಅಲೋಡ್ ಇದೆಯಾ ಆಂಟಿ? ಫೋನ್ ಅಲೋಡ್ ಇಲ್ಲ. ಹೌದಾ? ಅದೇ ಎಷ್ಟು ದೊಡ್ಡ ಪಾತ್ರೆ. ಇದು ಫ್ರೀ ದರ್ಶನಕ್ಕೆ ದಾರಿ. ದೇವ್ರ ದರ್ಶನ ಇಲ್ಲೇ ನೋಡ್ಕೊಳ್ಬೋದು. ಮಳೆ ಬರುತ್ತೆ ಅಂತ ಇಲ್ಲೆಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಹೌದು, ಇಲ್ಲಿ ಅನ್ನದಾಸೋಹ. ಓ, ಇಲ್ಲಿಂದ ಕಾಣುತ್ತೆ ವಾಟರ್. ಅಲ್ಲಿ ಟೆಂಪಲಿಂದ ಬಂದು ನನ್ನ ಫ್ರೆಂಡ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫುಡ್ ಎಲ್ಲ ತಿಂದು ಈಗ ರೆಡಿಯಾಗಿ ಬೀಚ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಅಪ್ಡೇಟ್ ಈಗ ಡಿಸೈಡ್ ಮಾಡಿ ಯಾವ ಬೀಚ್ ಹೋಗ್ತಿದ್ದೀವಿ ನಾವು? ಪಣಂಬೂರ್ ಬೀಚ್. ಪಣಂಬೂರ್ ಬೀಚ್, ಎಸ್. ಫುಲ್ ಮಳೆ ನಿಲ್ಲೋ ಥರನೇ ಇದೆ. ಬೀಚ್ ಹತ್ರ ಹೋಗೋಷ್ಟರಲ್ಲಿ ಮಳೆ ನಿಂತ್ರೆ ಸರಿ.
ಏನದು ದೊಡ್ಡ ಲ್ಯಾಂಡ್ ಸ್ಲೈಡ್, ಮತ್ತೆ ಅಲ್ಲಿ ವಾಟರ್ ಫಾಲ್ ಬರುತ್ತೆ. ಈ ಒಬ್ಬ ಎಷ್ಟು ದೊಡ್ಡ ಲ್ಯಾಂಡ್ ಸ್ಲೈಡ್ ಆಗಿದೆ ಅಲ್ಲಿ. ಅದೇನದು ವೈಟ್ ಕಲರ್ ಅವ್ರು ಮಾಡಿರೋದು, ಮತ್ತೆ ಸ್ಲೈಡ್ ಆಗ್ಬಾರ್ದಂತ. ಓಕೆ, ರೀಸೆಂಟ್ ಆಗಿ ಆಗಿರೋದು. ಇಲ್ಲಾಂದ್ರೂ ಒಂದು 3 ರಿಂದ 4 ಲ್ಯಾಂಡ್ ಸ್ಲೈಡ್ ನೋಡಿದೆ. ಈಗ ಎಲ್ಲರೂ ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದಾರೆ, ಎಷ್ಟು ಚೆನ್ನಾಗಿ. ಮ್ಯಾಂಡೇಟರಿ ಆಗೋಗಿದೆ ಮ್ಯಾಂಗ್ಳೂರಲ್ಲಿ. ಮಳೆ, ಬೀಚಲ್ಲಿ ಬೀಚ್ ಕಾಣಿಸ್ತಾನೆ ಇಲ್ಲ. ನಾವು ಬರೋಷ್ಟಲ್ಲೇ ಲೇಟ್ ಆಗೋಯ್ತು. ಜನ ಇದ್ದಾರೆ, ಬಟ್ ಮುಂದೆ ಇರ್ಬೋದು. ಏನಾದ್ರೂ ತಿನ್ಬೇಕು, ಬಟ್ ಫಸ್ಟ್ ಮಳೆ ಅಂತ ಹೊಸ ಛತ್ರಿ ತಗೊಂಡ್ವಿ. ತೋರಿಸಿ ಆಂಟಿ. ಹೌದು, ಬಿಕಾಸ್ ಹಾ ಅಂದ್ರೆಲ್ಲ ಫುಲ್ ಜನ ಕಮ್ಮಿ ಇದಾರೆ. ಬಟ್ ಅಲ್ಲಿ ಶೋರ್ ಹತ್ರ ಇರ್ಬೋದೇನೋ ಜನ ಅಲ್ವಾ. ಮಳೆ, ಇಲ್ಲಿ ಹೊಸ ಛತ್ರಿ. ಇದು ನಮ್ದು ಹಳೆ ಛತ್ರಿ, ಬಟ್ ಹೊಸ ಛತ್ರಿ 250 ರೂಪಾಯಿ. ಬಾರ್ಗೇನ್ ಮಾಡಿದ್ 30 ರೂಪಾಯಿ ಉಳಿಸಿದ್ವಿ. ಅವನು 280 ಹೇಳಿದ್. ನಾನು ಸುಮ್ಮನೆ ಕೊಟ್ಬಿಟ್ಟಿದ್ದೆ. ತುಂಬಾ ಟೈಟ್ಸ್ ಇದೆ, ಯಾರಿಗೂ ಹೋಗಕ್ ಬಿಡ್ತಾ ಇಲ್ಲ. ಬ್ಯಾರಿಕೇಡ್ಸ್ ಹಾಕ್ಬಿಟ್ಟಿದ್ದಾರೆ. ಬಟ್ ಸ್ಟಿಲ್ ಫೀಲ್ಸ್ ಗುಡ್. ನೈಟ್ ಟೈಮಲ್ಲಿ ವೇವ್ ಸೌಂಡ್ ಕೇಳ್ತಾ ಇದೆ. ವೇವ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಆಗಿದೆ. ಅಲ್ಲೊಂದು ದೊಡ್ಡ ಕ್ರೂಸ್ ಇದೆ, ಬಟ್ ಕತ್ಲೆಯಲ್ಲಿ ಕಾಣಿಸ್ತಾ ಇಲ್ಲ. ನೀರಲ್ಲಿ ಆಟ ಆಡೋಕ್ಕಾಗಿಲ್ಲ ಅಥವಾ ಹತ್ರ ಹೋಗೋಕ್ಕಾಗಿಲ್ಲ. ಅದಕ್ಕೆ ಏನಾದರೂ ತಿನ್ನೋಣ ಅಂತ ಆ ಸೈಡ್ ಹೋಗ್ತಾ ಇದ್ದೀವಿ. ಇಬ್ರು ಹೋಗಿದ್ದಾರೆ. ಅದವರು ಸೆಕ್ಯೂರಿಟಿ, ಅವ್ರು ಮಾತ್ರ ಹೋಗ್ಬೋದು, ನಾವು ಹೋಗೋ ಆಗಿಲ್ಲ. ಈಗ ಸಡನ್ ವೇವ್ ಬಂದ್ರೆ, ತುಂಬಾ ವಾಟರ್ ಬಂದ್ರೆ ಏನ್ ಮಾಡೋದು? ಓಡಿ ಹೋಗುವ. ಟೂರಿಸ್ಟ್ಗೆ ಅಂತ ಕ್ಯಾಮೆಲ್ ಹಾರ್ಸ್ ಎಲ್ಲ ಇಟ್ಟಿದ್ದಾರೆ, ಬಟ್ ಟೂರಿಸ್ಟ್ ಯಾರು ಇಲ್ಲ. ಖಾಲಿ ಖಾಲಿ ಬೀಚ್. ಸೊ ಇಲ್ಲಿ ಸಿ ಹತ್ರ ಆಟ ಆಡೋಕ್ಕೆಲ್ಲ ಏನೋ ಲೋಡ್ ಇರಲಿಲ್ಲ ಅಲ್ವಾ. ಇಲ್ಲೊಂದಿಷ್ಟು ಕ್ಯೂಟ್ ಡಾಗ್. ಬೇಡ ಮತ್ತೆ ಪಾಪ. ಹೌದು, ಅಲೆ ಎಲ್ಲ ಫುಲ್ ಹತ್ರ ಬರ್ತಾ ಇದೆ. ನಾವೀಗ ಯಾವ್ದಾರೊಂದು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಟಾಟಾ, ಬೈ ಬಾಯ್.